ಸರ್ ನಾವು ಮಾತಾಡಲ್ಲ ಸರ್, ನಮ್ ಕೆಲಸ ಮಾತಾಡ್ತಿದ್ದೆ ನೋಡಿ ಸರ್. ಅಲ್ಲ ಕೆಲಸ ಪಕ್ಕ ಐತಲ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಬೆಸ್ಟ್ ಕೆಲಸ ಮಾಡ್ಯಾರ, ಅವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲ. ನಮಗೆ ಯಾರಿಂದು ಗ್ರಾಮಸ್ಥರು ಯಾರಿಂದು ಕೆಲಸದ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನು. ಇದು ಬಂದು ಬ್ಲಾಕ್ ಸಾಯಿಲ್ ಸರ್, ಮಣ್ಣು. ಹಾಗಾಗಿ 5ಕ್ಕೆ 2 ಕೊಟ್ಬಿಟ್ಟು ಟೈಟ್ ಮಾಡಿದೀವಿ ನೋಡಿ. ಒಂಚೂರು ಅಳ್ಳಾಡ್ತಿಲ್ಲ. 2 ವರ್ಷಕ್ಕೆ ಕೆಲಸ ಆಯ್ತು ನೋಡಿ, ಅಳ್ಳಾಡ್ತಾನೆ ಇಲ್ಲ. ಅವ್ರದ್ದೊಂದು ಕಾಂಟ್ರಾಕ್ಟ್ ವರ್ಕ್ ನಾವು ನೋಡ್ಕೊಂಡ ನಮ್ ಗ್ರೂಪ್ ಎಲ್ಲ ನಾವು ಕೂಡ್ಕೊಂಡು ಆಮೇಲೆ ಚೇತನ್ ಅವ್ರಿಗೆ ನಾವು ಆಮಂತ್ರಣ ಕೊಟ್ಟು ಕರೆಸಿ ಇದನ್ನೆಲ್ಲ ಅವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿವಿ. ಗ್ರಾಮಸ್ಥರ ವಂತಿಗೆಯಿಂದ ಮೊದಲು ಮಾಡಿದ್ವಿ ನಾವು ಇದನ್ನ. ಇಲ್ಲಿ ಸಾರವಾಡ ಹತ್ರ ಒಂದ್ ಕೆಲಸ ಮಾಡ್ತಿದೆ ಸರ್. ಗ್ರಾಮಸ್ಥರು ನೋಡಿ ಮೆಟೀರಿಯಲ್ ವರ್ಕ್ ಎಲ್ಲ ನೋಡಿ ಎಲ್ಲ ಕರ್ದು ಇದ್ ಮಾಡಿ ಈ ಕೆಲಸ ಕೊಟ್ರು ಸರ್. ಸರ್ ನಮ್ದು ಮಂಡ್ಯ, ಇದು ಬಿಜಾಪುರ, ಅಲ್ಲಿಂದ ಕರೆಸ್ತಾರೆ ಅಂದ್ರೆ ನಮ್ ಕೆಲಸ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ನಮ್ ಕೆಲಸ ನೋಡಿ 13 ಎಕರೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ ಕೆಲಸ ಹೇಗಿರುತ್ತೆ ಅಂತ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ಸೊ ನಮ್ಮ ಹಿರಿಯರು ಮುಂಚೆ ಒಂದು ಮಾತು ಹೇಳ್ತಾ ಇದ್ರು, ಅದೇನಪ್ಪ ಅಂತಂದ್ರೆ ನಾವು ನಮ್ಮ ಕೆಲಸದ ಬಗ್ಗೆ ಮಾತಾಡೋದಕ್ಕಿಂತ ಜಾಸ್ತಿ ನಮ್ಮ ಕೆಲಸ ನಮ್ಮ ಬಗ್ಗೆ ಮಾತಾಡಬೇಕು ಅಂತೇಳಿ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಅದೇನಪ್ಪ ಅಂತಂದ್ರೆ, ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವೀಗ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಒಂದು ಹಳ್ಳಿಯಲ್ಲಿದ್ದೀವಿ. ಸೊ ಈ ಒಂದು ಹಳ್ಳಿಯಲ್ಲಿ ಈ ಒಂದು ಕೆರೆ ಇದೆ ನೋಡಿ. ಸೊ ಈ ಊರಿನ ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಈ ಒಂದು ಕೆರೆಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಒಂದು ಫೆನ್ಸಿಂಗ್ ವರ್ಕು, ಮೆಸ್ ವರ್ಕು ಮಾಡಬೇಕು ಅಂತ ಅನ್ಕೊಂಡಿದ್ರು. ಬಟ್ ಅವ್ರಿಗೆ ಎಲ್ಲಿ ಏನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಐಡಿಯಾ ಇರಲಿಲ್ಲ. ಸೊ ಪಕ್ಕದೂರಲ್ಲಿ ಇದೇ ಥರ ಕೆಲಸ ಮಾಡಿಸ್ಕೊಟ್ಟಿದ್ರು ನಮ್ಮ ಚೇತನ್ ಅವರು. ಸೊ ಅವ್ರ ಕೆಲಸ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗ್ಬಿಟ್ಟು ಅವರು ಈ ಒಂದು ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಅವ್ರನ್ನ ಕರೆಸಿ ಈ ಥರದೊಂದು ಫೆನ್ಸಿಂಗ್ ವರ್ಕ್ನ ಮಾಡಿಸಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ. ಸರ್, ಏನ್ ಸರ್ ಇದು ಊರ್ ಜನನೇ ಸೇರ್ಬಿಟ್ಟು ನಿಮ್ಮ ಹತ್ರ ಈ ತರದೊಂದು ಕೆಲಸ ಮಾಡಿಸ್ತಾ ಇದಾರೆ ಅಂತ ಗೊತ್ತಾಯ್ತು, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ ಸರ್. ಸಮಾಧಾನ ಸರ್, ನಿಧಾನವಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ನನ್ನ ಹೆಸರು ಚೇತನ್ ಅಂತ, ಆಯಿಸಿ ಫೆನ್ಸ್ ಇಂದ. ನಮ್ಮದ್ ಬಂದ್ಬಿಟ್ಟು ಮಂಡ್ಯ ಸರ್. ನಾನ್ ಬಂದ್ಬಿಟ್ಟು ಇವಾಗ ಇದು ಕೋಟೆಯಾಳು ಬಿಜಾಪುರ ಸರ್, ಬಿಜಾಪುರ್. ನಾನು ಇಲ್ಲಿ ಸಾರವಾಡ ಹತ್ರ ಕೆಲಸ ಮಾಡ್ತಿದ್ದೆ ಸರ್. ಅದು ಗ್ರಾಮಸ್ಥರು ನೋಡ್ಬಿಟ್ಟು ಅಲ್ಲಿ ಕ್ವಾಲಿಟಿ ವರ್ಕ್ ಮಾಡ್ತಿದೀಯ ಬಾರಪ್ಪ, ನಮ್ದು ಒಂದ್ ಕೆರೆ ಇದೆ, ನಾವು ಗ್ರಾಮಸ್ಥರೆಲ್ಲ ಮಾಡಿಸ್ತಾ ಇದೀವಿ ಅಂತ ಕರೆದು ಆಹ್ವಾನ ಮಾಡಿ ಮೀಟಿಂಗ್ ಮಾಡಿ ಇಲ್ಲಿ ಎಲ್ಲ ಇದ್ ಮಾಡಿ ನನಗೆ ಈ ಕೆಲಸ ಕೊಟ್ಟಿದ್ದಾರೆ ಸರ್. ಓಕೆ ಸರ್, ಇದೇನಾ ಸರ್ ಆ ಕೆರೆ? ಹೌದು ಸರ್, ಇದೇ ಕೆರೆ. ನೋಡಿ ಸರ್, ಎಷ್ಟು ಎಕರೆ? 12-13 ಎಕರೆ ಇದೆ ಸರ್. 12-13 ಎಕರೆ. ಹೌದು ಸರ್. ನೋಡಿ ಸರ್ ಯಾವ ರೀತಿ ವರ್ಕ್ ಇದೆ, ನಮ್ ಕ್ವಾಲಿಟಿ ವರ್ಕ್ ಇದೆ ಸರ್. ನಾವು ಅಲ್ಲಿ ಸಾರವಾಡದಲ್ಲಿ ಮಾಡಿದ್ದು ನೋಡಿ ಗ್ರಾಮಸ್ಥರೆಲ್ಲ ಕರೆದು ನನಗೆ ಈ ಕೆಲಸ ಕೊಟ್ರು. ಈ ಕೆಲಸ ಮಾಡಿದೀನಿ, ಇನ್ನೂ ಒಂದು 5 ಕೆಲಸ ಎಕ್ಸ್ಟ್ರಾ ಬಂದಿದೆ ಸರ್, ಮಾಡ್ತಾ ಇದೀವಿ ಆಲ್ರೆಡಿ. ಓಕೆ ಸರ್, ನಮ್ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಸರ್. ಯಾವ ರೀತಿ ಮೆಟೀರಿಯಲ್ ಹಾಕ್ತೀನಿ ನಾನು, ಉತ್ತಮ ಗುಣಮಟ್ಟದ ಹಾಕ್ತೀನಿ, ಕಂಬ ಎಲ್ಲಿಂದ ಬರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸರ್. ಇದು ಕಂಬ ಸರ್, 7 ಅಡಿ ಕಂಬ. 7 ಅಡಿ ಕಂಬ ಗಂಗಾವತಿಯಿಂದ ತರಿಸ್ತೀನಿ. 4-5 ಸೈಜ್ ಇರುತ್ತೆ. ಇದು ಹಸಿ ಕಂಬ ಸರ್, ಗುಂಡುಗಳಿಂದ ಜಿಗಳಿರ್ತಾರೆ. ಸುಟ್ ಕಂಬ ನಾವು ಹಾಕಲ್ಲ ಸರ್. ಸುಟ್ ಕಂಬ ಅಂದ್ರೆ ಕಪ್ಪು ಬರುತ್ತೆ, ಇದು ಕಲರ್ ವೈಟ್ ಬರುತ್ತೆ. ಇದು ಸುಟ್ ಕಂಬ ಫುಲ್ ಬ್ಲಾಕ್ ಬರುತ್ತೆ, ಅದು ಸ್ಟ್ರೆಂತ್ ಇರಲ್ಲ ಸರ್. ಹಾಗಾಗಿ ಮೆಶ್ ಅಷ್ಟೇ ಸರ್. ನಾವು ಯಾವ್ಯಾವ ವರ್ಕ್ ಮಾಡ್ತೀವಿ ಅಂದ್ರೆ, ಒಂದು ಮೆಶ್ ವರ್ಕ್ ಮಾಡ್ತೀವಿ, ಮುಳ್ತಂತಿ ಮಾಡ್ತೀವಿ, ನಾಟೆಡ್ ಪೆನ್ಸ್ ಮಾಡ್ತೀವಿ ಸರ್. ಮೆಶ್ ಅಲ್ಲಿ ನಾನಾ ರೀತಿ ಮಾರ್ಕೆಟ್ ಅಲ್ಲಿ ಇದೆ ಸರ್. ಎಲ್ಲ 100 GSM ಬರುತ್ತೆ, 80 GSM ಬರುತ್ತೆ, ಎಲ್ಲ ಬರುತ್ತೆ. ಕಂಪ್ನಿ ಬಂದ್ಬಿಟ್ಟು ಡ್ಯೂರೆಸ್ಟ್ರಾಂಗು, ಟಾಟಾ, ನಂದಿ, ಮೈಕಾನ್, ಜಿಂದಾಲ್, ಆಂಕರ್ ಎಲ್ಲ ಬರುತ್ತೆ ಸರ್. ನಾವು ಕಸ್ಟಮರ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಡ್ತೀವಿ ಸರ್. ಯಾವ ಮೆಟೀರಿಯಲ್ ಬೇಕು, ಸ್ಟೀಲ್ ಬೇಕಾ, ಜಿಂಕ್ ಕೋಟಿಂಗ್ ಬೇಕಾ, PVC ಕೋಟಿಂಗ್ ಬೇಕಾ, ಯಾವ್ದು ಬೇಕೋ ಅದು ನಾವು ಮಾಡ್ಕೊಡ್ತೀವಿ ಸರ್. ಆ ರೀತಿ ಮಾಡ್ತೀವಿ. ಬಟ್ ನಮ್ಮ ಹತ್ರ ಮೆಟೀರಿಯಲ್ ತಗೊಂಡ್ರೆ 20 ವರ್ಷ ರೆಸ್ಟ್ ಹಿಡಿಯಲ್ಲ ಸರ್, ವಿತೌಟ್ ರೆಸ್ಟ್ ಇರುತ್ತೆ. ಸೊ ನಮ್ ಕೆಲ್ಸನೂ ಅಷ್ಟೇ ಸರ್, 10 ವರ್ಷ ನಾವು ಗ್ಯಾರಂಟಿ ಕೊಡ್ತೀವಿ ಸರ್. ಎಲ್ಲಿಂದ ಎಲ್ಲಿಗೆ ಹೋದ್ರು ಸರ್. ಇವಾಗ ನಾನ್ ಮಾಡ್ತಾ ಇರೋದು ಸರ್, ಈ ಕೆರೆ ಬಂದು ಕೋಟೆಯಾಳ್ ಅಂತ, ಬಿಜಾಪುರ ತಾಲೂಕು ಡಿಸ್ಟಿಕ್ ಇದೆ ಇದು. ಹಾಗಾಗಿ ನಾವು ಎಲ್ಲಿಂದ, ನಾವು ಮಂಡ್ಯದಿಂದ 600 ಕಿಲೋಮೀಟರ್ ಬಂದ್ ಮಾಡ್ತಾ ಇದೀವಿ ಅಂದ್ರೆ ಸರ್, ನಮ್ ಕೆಲ್ಸ ನೋಡಿ ಸರ್, ಎಲ್ಲ ಕೆಲಸ ಕೊಡ್ತಾ ಇರೋದು ನಮ್ ಕೆಲ್ಸದ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಬಂದು ಇಷ್ಟೂರ ಬಂದ್ ಮಾಡ್ತಾ ಇದೀವಿ ಸರ್. ನೋಡಿ ಸರ್, ಇದು ಕೆರೆ ಮಾಡಿದೀನಿ ಅಂತಲ್ಲ, ಕೆರೆ ಅಂತಲ್ಲ, ನಾನು ಎಲ್ಲಿ ಬೇಕಾದ್ರೂ ಮಾಡ್ತೀನಿ ಸರ್. ಗುಡ್ಡಗಳಿರ್ಬೋದು, ಕಾಡಿರ್ಬೋದು, ಎಲ್ಲಿ ಬೇಕಾದ್ರೂ ಬಂದ್ ಮಾಡ್ಕೊಡ್ತೀನಿ. ಕಾಡು ಪ್ರಾಣಿಗಳಿಂದ ರಕ್ಷಣೆ ಬೇಕು ಅಂದ್ರೂ ಗುಡ್ಡಗಳಲ್ಲೂ ಮಾಡ್ಕೊಡ್ತೀನಿ ನಾನು. ಎಬ್ರಿ, ಮಂಗಳೂರು ಕಡೆ ಎಬ್ರಿ, ಈ ಕಡೆ ಇದು ಬಿಜಾಪುರ್, ಗುಲ್ಬರ್ಗ, ಮೈಸೂರು, ಮಂಡ್ಯ, ಬ್ಯಾಂಗ್ಳೂರ್ ಎಲ್ಲ ಸುತ್ತಮುತ್ತ ಗಲ್ಲಿಲೂ ಮಾಡ್ತೀನಿ ಸರ್. ಕರ್ನಾಟಕ ಪೂರ್ತಿ ಎಲ್ಲಿ ಬೇಕಾದ್ರೂ ಮಾಡ್ತೀನಿ ಸರ್ ನಾನು ಕೆಲಸ. ಅಂದ್ರೆ ಮಿನಿಮಮ್ ಇಷ್ಟೇ ಎಕರೆ ಜಮೀನು ಸರ್? ಆತರ ಏನಿಲ್ಲ ಸರ್, 1 or 2 ಎಕರೆ ಎಬೋ ಎಲ್ಲಿದ್ರು ಬಂದ್ ಮಾಡ್ಕೊಡ್ತೀನಿ ಸರ್. ಸರ್ ಈ ಕೆರೆ ನೋಡ್ಬಿಟ್ಟು, ಈ ಕೆರೆ ವರ್ಕ್ ನೋಡ್ಬಿಟ್ಟು ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇನ್ನೂ ಒಂದು 5 ಕೆರೆವರೆಗೂ ಕೊಟ್ಟಿದ್ದಾರೆ ಸರ್ ನನಗೆ. ಒಂದು ಸಾರವಾಡ ಆಗ್ಬೋದು, ತಾಜ್ಪುರ್, ಧನ್ಯಾಳು, ಕಣ್ಮುಚ್ಚನಾಳ, ಇಲ್ಲೆಲ್ಲ ಕೆಲಸ ವರ್ಕ್ ನಡೀತಾ ಇದೆ ಸರ್.
ಸರ್ ನಮ್ ವರ್ಕ್ ನೋಡ್ಬೇಕು ಅಂದ್ರೆ ನೋಡಿ ಸರ್, ಇದು 7 ಅಡಿ ಕಲ್ಕಂಬ ಬರುತ್ತೆ, 5 ಅಡಿ ಮೆಶ್ ಬರುತ್ತೆ, 3 ಲೈನ್ ತಂತಿ ಹಾಕೊಡ್ತೀವಿ. ಈ ಊರವರು ಇನ್ನೊಂದ್ 2 ಲೈನ್ ಹಾಕಿ ಅಂದಿದ್ಕೆ ಎಕ್ಸ್ಟ್ರಾ ಹಾಕೊಟ್ಟಿದೀವಿ. ಇದು ಬಂದ್ಬಿಟ್ಟು ಸಪೋರ್ಟ್ ಕೊಡ್ತೀವಿ, 5ಕ್ಕೆ 2 10ಕ್ಕೆ 2 ಸಪೋರ್ಟ್ ಕೊಡ್ತೀವಿ. ಸಪೋರ್ಟಿನ ವಿಶೇಷತೆ ಏನಂದ್ರೆ ಸರ್, ಅಲ್ಲಿಂದ ನಾವು ವೈರ್ ಇದ್ ಮಾಡ್ತೀವಲ್ಲ, ಅಲ್ಲಿಂದ ಇಲ್ಲಿವರೆಗೂ ಇದ್ ಮಾಡಿದಾಗ ಇಲ್ಲಿ ಟೈಟ್ ಹೊಡಿತೀವಿ. ಟೈಟ್ ಹೊಡೆದಾಗ ಎಲ್ಲ ಇದು ಈ ಕಂಬದ ಪ್ರಚಾರ ಎಲ್ಲ ಈ ಕಂಬದ ಮೇಲೆ ಕೂತಿರುತ್ತೆ. ಸೊ ಹಾಗಾಗಿ 5 ಕಂಬಕ್ಕೆ 2 ಹಾಕ್ತಾ ಇದೀವಿ. ನಮ್ ಕಡೆ ಎಲ್ಲ ಮಂಡ್ಯ ಕಡೆ ಎಲ್ಲ 10ಕ್ಕೆ 2 8ಕ್ಕೆ 2 ಆ ತರ ಹಾಕ್ತಿವಿ. ಇದು ಬಂದು ಬ್ಲಾಕ್ ಸಾಯಿಲ್ ಸರ್, ಮಣ್ಣು. ಹಾಗಾಗಿ 5ಕ್ಕೆ 2 ಕೊಟ್ಬಿಟ್ಟು ಟೈಟ್ ಮಾಡಿದೀವಿ. ನೋಡಿ ಒಂಚೂರು ಅಳ್ಳಾಡ್ತಿಲ್ಲ. 2 ವರ್ಷಕ್ಕೆ ಕೆಲಸ ಆಯ್ತು ನೋಡಿ, ಅಳ್ಳಾಡ್ತಾನೆ ಇಲ್ಲ. ಆ ತರ ಇದೆ ಸರ್ ನಮ್ಮ ವರ್ಕು. ಹಾಗಾಗಿ ನೋಡಿ ಸರ್, ಎಲ್ಲ ಇದ್ ಮಾಡಿ ಈ ಕಡೆ ಎಲ್ಲ ನನಗೆ ಕೆಲಸ ಕೊಟ್ಟಿದ್ದಾರೆ. ನಾವು ಕೆರೆ ಮಾತ್ರ ಅಲ್ಲ ಸರ್, ಜಮೀನ್ಗಳಿಗೂ ಹಾಕ್ತಿವಿ. ನೀವು ಸ್ಕ್ರೀನ್ ಮೇಲೆ ನಂಬರ್ ಇದಕ್ಕೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದಕ್ಕೆ ಕಾಲ್ ಮಾಡಿದ್ರೆ ನಾವು ಬಂದ್ಬಿಟ್ಟು ಎನ್ಕ್ವೈರಿ ಮಾಡಿ ಎಷ್ಟಿದೆ ಅಂತ ಸರ್ವೆ ಮಾಡಿಬಿಟ್ಟು ನಿಮ್ಗೆ ಎಷ್ಟಾಗುತ್ತೆ ಕೊಟೇಶನ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಡ್ತೀನಿ ಸರ್. ಸರ್ ಎಲ್ಲರೂ ಕೆಲಸದ ಬಗ್ಗೆ ಅದು ಇದು ಅಂತಾರೆ ಸರ್. ಬಟ್ ನನ್ನ ಕೆಲಸ ಬಂದ್ಬಿಟ್ಟು ಕೆಲಸನೇ ಮಾತಾಡುತ್ತೆ ಸರ್. ನಾನು ಕಮ್ಮಿ ಮಾತಾಡ್ತೀನಿ, ಕೆಲಸ ನೋಡಿ ಇದು ಮಾಡ್ತಾರೆ ಸರ್. ಇಲ್ಲಿ ಊರ್ ಜನನೇ ಮಾತಾಡಿ ಕೆಲಸ ನೋಡಿ ಕೆಲಸ ಕೊಟ್ಟಿದ್ದಾರೆ ಸರ್ ನನಗೆ. ಓಕೆ ಸರ್, ಈಗ ನಾವು ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ಸಹ ಜನ ಇಲ್ಲಿರೋ ಗ್ರಾಮಸ್ಥರು ಬಂದು ಮಾತಾಡಿದ್ರೇನೆ ನಂಬೋದು. ಯಾರಾದ್ರೂ ಕರೆಸಿ ಮಾತಾಡಿಸ್ತೀರಾ ಸರ್? ಹೌದು ಸರ್, ಓಕೆ ಸರ್, ಮಾತಾಡ್ತೀನಿ ನೋಡಿ ಸರ್. ಸರ್ ಇಲ್ಲಿ ಮಾಡಿರೋ ಕೆಲಸನ ತೃಪ್ತಿ ಆಗಿದೆ ಇಲ್ಲೋ ಅಂತ ಗ್ರಾಮಸ್ಥರನ್ನ ಕೇಳಿ ನೋಡಿ ಸರ್. ನನ್ನ ಹೆಸರು ಕೃಷ್ಣ ಕುಲಕರ್ಣಿ ಅಂತ. ನಾನು ಈ ಊರು ಗ್ರಾಮಸ್ಥ. ಸ್ವಲ್ಪ ವ್ಯಾಲಿಡ್ ಇದ್ದ ಮನುಷ್ಯನೂ ಹೌದು. 4 ಮಂದಿನೂ ನನ್ನ ಜೊತೆಗೆ ಇದ್ದಾರೆ. ಇವ್ರಿಗೆ ಫಸ್ಟ್ ಟೈಮ್ ಇವ್ರದ್ದು ನಮ್ದು ಪರಿಚಯ ಆಗಿದ್ದು ಫೋನ್ ಮೇಲೆ. ಇವ್ರದೊಂದು ಕಾಂಟ್ರಾಕ್ಟ್ ವರ್ಕ್ ನಾವು ನೋಡ್ಕೊಂಡು ನಮ್ಮ ಗ್ರೂಪ್ ಎಲ್ಲ ನಾವು ಕೂಡ್ಕೊಂಡು ಆಮೇಲೆ ಚೇತನ್ ಅವ್ರಿಗೆ ನಾವು ಆಮಂತ್ರಣ ಕೊಟ್ಟು ಕರೆಸಿ ಇದನ್ನೆಲ್ಲ ಅವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟಿವಿ. ಗ್ರಾಮಸ್ಥರ ವಂತಿಗೆಯಿಂದ ಮೊದಲು ಮಾಡಿದ್ದೀವಿ ನಾವು ಇದೆಲ್ಲ ಅವ್ರು ಈಸ್ ಅ ವೆರಿ ಗುಡ್ ವರ್ಕರ್. ಅವರು ತಮ್ಮದು ಸ್ವಲ್ಪ ಅವರು ಅನಾನುಕೂಲನೂ ಆದರೂ ಸಹಿತ ತಮ್ಮ ಅನಾನುಕೂಲವನ್ನು ಸಹನ ಮಾಡಿಕೊಂಡು ನಮ್ಮ ಊರಿಗೆ ಇದೊಂದು ಚಲೋ ಕೆಲಸ ಮಾಡಿಕೊಟ್ಟಾರೆ. ಯಾಕಂದ್ರೆ ಸುಮಾರು ಇದು 22 ಎಕರೆ ಜಮೀನದ್ದು ಮೆಷಿಂಗ್ ಇತ್ತು. ಅದು ಅದರ ಲಾಭ ಆಗ್ಯದೋ ಬಿಟ್ಟದ ನಾವು ಅನ್ಕಾಣೋದಿಲ್ಲ, ಅದು ಅವ್ರಿಗೆ ಗುರ್ತ. ಬಹುತೇಕ ನಮ್ಮ ಕೆಲಸ ಮಾಡಿಕೊಟ್ಟಾರ. ಒಳಗೊಂದು ಇಲಿ ಮರಿ ಸಹಿತ ಹೋಗುದಿಲ್ಲ ಇದ್ರೊಳಗೆ. ಒಳಗಿನ ಬಾಜು ಕೆರೆ ಒಳಗೆ ನೀರು ಸ್ವಚ್ಛವ. ನಮ್ಮ ಫ್ಯೂಚರ್ ಪ್ಲಾನ್ ಏನದಪ್ಪ ಅಂತಂದ್ರೆ ಈ ಕೆರೆ ನೀರು ಊರಿಗೆ ಕುಡಿಯಲಿಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಟು ನಾವು ಇದನ್ನ ಕೆಲಸ ಮಾಡೀವಿ. ಅದು ಬಹುತೇಕ ಭಗವಂತ ನಮಗೆ ಅನುಕೂಲ ಆಗ್ಬಹುದು ಅಂತ ಆಶೆ ಅದ. ಈಸ್ ಎ ವೆರಿ ಗುಡ್ ವರ್ಕರ್. ಇದು ನಮ್ಮದೊಂದು ನೋಡಿ ನಾವು ಮತ್ತೊಬ್ರು ಇಂಜಿನಿಯರ್ ಕರೆದ ಮೇಲೆ ನಮ್ಮಲ್ಲಿಂದ 4-5 ಕೆರೆ ಫೆನ್ಸಿಂಗ್ ನಾವು ಅವ್ರಿಗೆ ಕೊಡಿಸಿವಿ ಮುದ್ದಾಮ್. ಯಾಕಂದ್ರೆ ಅವ್ನು ಚಲೋ ಅವ್ರ ಕೆಲಸ ಮಾಡ್ತಾರ ಅಂತ. ದೋ ಈಸ್ ಫ್ರಮ್ ಮಂಡ್ಯ, ಅವ್ರು ಓಲ್ಡ್ ಮೈಸೂರು ಏರಿಯಾದವ್ರು. ಮತ್ತು ಬೇರೆ ಕರೆ ಹೆಂಗೋ ಏನೋ ಕೂಡಿದೊಂದು ಕೆಲಸ ಮಾಡಿಕೊಟ್ರು ನಮ್ಗೆ ಚಲೋ ಅದ ಅಂತ ತಿಳ್ಕೊಂಡು ಅವ್ರನ್ನ ರೆಫರ್ ಮಾಡಿದ್ವಿ. ಅವ್ರೊಂದು 5-6 ಕೆರೆ ಕೊಟ್ಟಾರ, ಅದು ವರ್ಕ್ ನಡೆದದಿ. ಸರ್ ಈಗ ಎಲ್ಲರದು ಏನ್ ಕಂಪ್ಲೇಂಟ್ ಅಥವಾ ಏನ್ ಡೌಟ್ಸ್ ಇರುತ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಹಂಗೆ ಹೇಳ್ತಾರೆ ಸರ್, ನಾವು ಹಂಗ್ ಕೆಲಸ ಮಾಡ್ತೀವಿ, ಹಿಂಗ್ ಕೆಲಸ ಮಾಡ್ತೀವಿ, ಇಷ್ಟು ದಿವಸದಾಗ ಮುಗಿಸ್ಬಿಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಇವರು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಹೇಳಿದಾರಲ್ಲ ಹಂಗೆ ಕೆಲಸ ಮಾಡ್ಕೊಟ್ಟಿದಾರ ನೋಡಿ. ಇನ್ನೊಂದು ಹಿಂಗಿದೆ, ಥೆರೋಟಿಕಲ್ಗೆ ಮತ್ತು ಪ್ರಾಕ್ಟಿಕಲ್ಗೆ ಭಾಳ ಫರಕ್ ಆಗ್ತದೆ. ಒಂದು ಏನೋ ಲೆಕ್ಕ ಹಾಕಿ ಅವ್ರು ಥೆರೋಟಿಕಲ್ ಇಷ್ಟು ಜನ ನಾವು ಆಗಿ ಮಾಡ್ತೀವಿ ಅಂತ ಹೇಳಿರ್ಬೋದು ಕೆಲಸ. ಬಟ್ ಮಾಡ್ಲಿ ಎತ್ತ ಮೇಲೆ ಒಂದಲ್ಲ ಒಂದು ಅಡ್ನಕ್ಕೆ ಬಂದವ್ರು ತಾವು ಮಳೆ ಆಗ್ತದೆ, ಮಟೀರಿಯಲ್ ಸಿಗಂಗಿಲ್ಲ. ಹಿಂಗಾಗಿ ಆದ್ರೂ ಸಹಿತ ಅವ್ರು ನಮ್ಮ ಕೆಲಸ ಚಾಲೂ ಮಾಡಿದ ಮೇಲೆ ನಮ್ಮ ಕೆಲಸ ಮುಗಿಸೇ ಮತ್ತೊಂದ್ ಕಡೆ ಹೋಗ್ಯಾರ ಅಂದ್ರೆ ಅದರ ಅರ್ಥ ಈಸ್ ಡೆಡಿಕೇಟೆಡ್ ಟು ವರ್ಕ್. ಓಕೆ ರೀ. ಅಲ್ಲ ಕೆಲಸ ಪಕ್ಕ ಐತಲ್ರಿ? ಬೆಸ್ಟ್ ಕೆಲಸ ಮಾಡ್ಯಾರ. ಅವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲ. ನಮಗೆ ಯಾರಿಂದು ಗ್ರಾಮಸ್ಥರ ಯಾರಿಂದು ಕೆಲಸದ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವಾಗ ತಾನೇ ಗ್ರಾಮಸ್ಥರಿಂದ ಅವ್ರ ಬಾಯಿಂದಾನೇ ಕೇಳಿದ್ರಿ ನಮ್ಮ ವರ್ಕ್ ಹೇಗಿದೆ ಅಂದ್ಬಿಟ್ಟು. ನಮ್ ಕೆಲಸ ಕೊಡಿ ಸರ್, 100% ನಿಮ್ ನಂಬಿಕೆ ನಾನು ಉಳಿಸ್ಕೊತೀನಿ ಸರ್. ಥ್ಯಾಂಕ್ ಯು ಸರ್.